ನೀನು ಮುಂದೆ ಮಾತಾಡ್ತೀನಿ. ಹೌದು. ಹೌದು. ಹಲೋ. ಇಲ್ಲ, ಅಣ್ಣ ಹೇಳಿದ ಕರೆಕ್ಟ್ ಐತಿ. ಮುಂದೆ ಹೇಳ್ತೀನಿ ನಾನು. ಏನ್ರಿಪ್ಪ? ಮಹಾತ್ಮರು ಹೇಳ್ತಾರ ಬಸವರಾಜ. ಏನ್ ಹೇಳ್ತಾರಿ ಗೌಡ್ರ? ಮಸೀದಿ ತೋಡೋ ಮಂದಿರ್ ತೋಡೋ, मसीदी तोड़ो मंदिर तोड़ो, मगर किसका दिल मत तोड़ो. मुझे मालूम नहीं कर्नाटक हाई कन्नड़ में बोलो. ಇದು क्या भी नहीं कुछ भी नहीं अच्छ कर्नाटक है. समझ क्या? ಅವನು ಇವು ನೀ ಎದಕರೆ ಹುಟ್ಟಿದಿ ಹೂ ಅನ್ನಕ ಹುಟ್ಟಿದೆ ಅನ್ನತ್ನ ತಿಳಿಲಿಲ್ಲ. ಇಲ್ಲಿಪ್ಪ ನಮ್ಮ ಆತ್ಮವನ್ನು ಸ್ವಚ್ಛ ಇಟ್ಟುಕೊಂಡು ನಿರ್ಮಲವಾಗಿ ಇಟ್ಟುಕೊಂಡು ಹಾದಿವಂದ್ರ ಯಾರಕ್ಕ ನನಗೆ ಕೊಟ್ರ ನೋಡೋ. ಏಯ್ ಹೌದು. ನಿನಗೊಂದು ಮಾತೈತಿ ತಮ್ಮ, ನೀ ಇನ್ನೊಂದು ಸ್ವಲ್ಪ ಕಡೆ ಮುಂದೆ ಸರ್ಕೊಂಡ್ರು. ಏನಿಪ್ಪ? ರೊಕ್ಕ ನನಗೆ ಕೊಟ್ಟರು, ರೊಕ್ಕ ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಹಿಂಗೆ ಅನ್ಲಿಕ್ಕೆ ಹೋಗ್ಬೇಡ. ಹೌದು. ನಿಜವಾಗ್ಲೂ ಹಾಲಿನಂಥ ಸಭಾ ಹರುಷ್ಯದಿಂದ ಹಾಲು ಮತದ ಡೊಳ್ಳಿನ ಪದವನ್ನು ಕೇಳಲಿಕ್ಕೆ ಕೂತಾರ. ಹೌದು. ಅವ್ರ ರೊಕ್ಕಕ್ಕೆ ಬೆಲೆ ಕೊಡ್ಲಕ್ಕೆ ಹೋಗ್ಬೇಡ. ಹೌದಾ? ಇವರಲ್ಲಿ ಇರ್ತಕ್ಕಂಥ ಪ್ರೀತಿಗೆ ಬೆಲೆ ಕೊಡೋದನ್ನು ಮೊದಲು ನೀ ತಿಳಿಯಾಗಿಟ್ಟುವ. ಹಾ 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 ರೊಕ್ಕಕ್ಕೆ ಬೆಲೆ ಕೊಡಬಾರ್ದು, ಪ್ರೀತಿಗೆ ಬೆಲೆ ಕೊಡಬೇಕು ಹೇಳ್ತಾರ ಮಹಾತ್ಮರು. ಏನತ್ತಿಪ್ಪ? ಸ್ವಲ್ಪ ಕೇಳ್ರಿ. ಅಣ್ಣ ಒಂಟ ತಳ್ಕೊಂಡ್ರಿ ಬಾಬಾ, ನಾವು ಹೇಳ್ತೀವಿ ಹೆಸರು ಹಿಂದೇನ್ರಿ. ಕುಂಡ್ರಿ ಅಪ್ಪ. ಹಾ ಹೇಳ್ರಿ. ನೀವು ರೊಕ್ಕ ಕಿಶ ಹಾಕಬೇಡ, ನನಗೆ ಹಾಕ್ರಿ ಇಲ್ಲಿ. ಏಯ್ ಎಬಡಿಗತೆ ಮಾತಾಡಕ್ ಹೋಗ್ಬೇಡ. ಏನಿಪ್ಪ? ರೊಕ್ಕಕ್ಕೆ ಯಾಕೆ ಬೆಲೆ ಕೊಡಬೇಡ ಅಂತ ಕೇಳಿದ್ರ, ಯಾಕ್ರಿಪ್ಪ? ಲೋಕಾಪುರ, ವೆಂಕಟಾಪುರ ಸುತ್ತಮುತ್ತಿನ ಪಲ್ಲಕ್ಕಿ ದೇವರುಗಳ ಬಂದಾವಲ್ರಿಪ್ಪ. ಆ ದೇವರ ಬೆನ್ನ ಹತ್ತಿ ಭಕ್ತಾದಿಗಳನ್ನು ಬಂದಾರ. ಬಂದಾರಲ್ರಿಪ್ಪ. ನಿಮ್ಮ ಎಲ್ಲಾರ ಪ್ರೀತಿ ಎಂತಾದ ಐತೆ ಕೇಳಿದ್ರ, ಎಂತದೈತ್ರಿಪ್ಪ? ನೀರಾಗ ಹೋಗದ್ರ ಮುಣಗಂಗಿಲ್ಲ, ಬೆಂಕಿಯಾಗ ಹೋಗದ್ರ ಸುಡಂಗಿಲ್ಲ, ಗಾಳಿಗೆ ಹೋಗದ್ರ ಹಾರಂಗಿಲ್ಲ, ಅಂಗಡಿಯಾಗಿಟ್ಟು ಮಾರುವಂತದಲ್ಲ, ತಕನಾಡಿಗಿಟ್ಟು ತೂಗಿದ್ರು ತೂಗಂಗಿಲ್ಲ ಅಂತ ಪ್ರೀತಿ ಎಲ್ಲೈತೆ ಅಂತ ಕೇಳಿದ್ರ ಈ ಕೂಡಿದಂತ ಸಭಾದಾಗ ಐತಿ. ಸಭಾದಾಗ ಕೈ ಎತ್ತಿ ಹೇಳ್ತಕ್ಕಂತ ಮಾತೈತಿ. ಹೌದಿಪ್ಪ. ಹೌದು ಹೌದು ಹೌದು. ದೈವವಿದ್ದಲ್ಲಿ ದೇವರೈತಿ, ದೇವರಿದ್ದಲ್ಲಿ ಜಾತ್ರೆ ಐತಿ, ಜಾತ್ರೆ ಇದ್ದಲ್ಲಿ ಮಂದಿ ಐತಿ, ಮಂದಿದ್ದಲ್ಲಿ ಮಾತೈತಿ, ಮಾತಿಗೊಂದು ಮರ್ಯಾದೆ ಐತಿ. ಇಲ್ಲಿ ಜ್ಞಾನದ ಜಗಳ ನಡೆಯುವುದೈತಿ. ಮುದಕ್ಕೆ ಹೇಳ್ರಿ, ಉಡುಪಿ ಹೋಟೆಲ್ದಾಗ ಐಟಮ್ ಹೇಳ್ದಂಗೆ ಆಗಿರ್ಬೇಕು. ಬಜ್ಜಿ ಉತ್ತಪ್ಪದ ಆಶೆ ಅದು ಇದು ಮಾತು ಮರ್ತು ಬಿಡುದು, 5 ರೂಪಾಯಿ ಕಪ್ ಚಾ ಕುಡ್ದು ಹೊರಗೆ ಬಂದ್ಬಿಡುದು. ಯಾಕೆ ತಿಳಿತಿ ಮೊಮ್ಮಗನ? ಇಲ್ಲಿ ಕೇಳು. ಏನಿಪ್ಪ? ನಿನಗೇನು ಹೇಳಿದೆ? ಅವ್ರ ರೊಕ್ಕಕ್ಕೆ ಬೆಲೆ ಕೊಡಬೇಡ, ಪ್ರೀತಿಗೆ ಯಾಕೆ ಬೆಲೆ ಕೊಡು. ಪ್ರೀತಿಗೆ ಯಾಕೆ ಬೆಲೆ ಕೊಡ್ಬೇಕ್ರಿಪ್ಪ? ಹೇಳ್ತಾರ. ಹೇಳ್ರಲ್ಲ. ಅನ್ನದಾನಗಳಕ್ಕಿಂತ ಇನ್ನೂ ದಾನಗಳಿಲ್ಲ. ಅನ್ನದಾನಗಳಕ್ಕಿಂತ ಇನ್ನೂ ದಾನಗಳಿಲ್ಲ. ಜಗದೊಳಗೆ ಅನ್ನವೇ ಪ್ರಾಣವೇ ಸರ್ವಜ್ಞ. ಇದೇ ಮಾತ್ಯಾಕೆ ಹೇಳ್ಯಾರಿಪ್ಪ ಅವರು? ಜಗತ್ತದಾಗ ಅನ್ನದಾನ, ಕನ್ಯಾದಾನ, ರೊಕ್ಕದಾನ, ವಸ್ತ್ರದಾನ, ಭೂದಾನ, ಸಮಾಧಾನ, ಎಲ್ಲ ದಾನಕ್ಕಿಂತ ಒಂದು ಅನ್ನದಾನ, ಇನ್ನೊಂದು ನಿಮ್ಮ ಪ್ರೀತಿ ದೊಡ್ಡದ ಪುಣ್ಯಾತ್ಮರಿ. ಇದು ಸಭಾದಾಗ ಕೈ ಎತ್ತಿ ಹೇಳ್ತಕ್ಕಂಥ ಮಾತದ. ಮುದಕ್ಕೆ ಸರ್ ಹಾದಿ ನೀ ಯಾನ್ ಪಟನು ಸುಮ್ಮನೆ ಕುಂಡ್ರು ಮರಾಯ. ಹೇಳ ಮುದಕ್ಕೆ ಮಾಸ್ತರ್ ಹಾದಿ ಬಿಟ್ರಿ ಇಲ್ಲಿ ಯಾಕ ಸರ್? ಏನು ಈ ಕೂಡಿದ ಸಭದಾಗ ಏನ್ ಕೈ ಎತ್ತಿ ಹೇಳಕತ್ತೀರಿ ನೀವು? ಜಗತ್ತದಾಗ ಅನ್ನದಾನ ಅಂತ ಭಾಳ ಹೆಚ್ಚಿಂದ. ಇವತ್ತು ಅನ್ನ ದಾಸೋಗ ಮಾಡಿರ್ತಕ್ಕಂಥ ಎಲ್ಲಾ ಗುರು ಹಿರಿಯರಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆವನ್ನು ತಡಬೇಕ ತಮ್ಮಲ್ಲಿ ಒಂದು ವಿನಂತಿ ಅದ ಪುಣ್ಯಾತ್ಮರಿ. ಸರ್ ಏನಾಯ್ತು? ಎಲ್ಲಾರ ಕರೆ ಅನ್ನದಾನ ಹೆಚ್ಚೈತೆ ಅಂದ್ರೆ ತಾಳಿ ತಗೊಂಡ್ರಿ ಕರೆ ನೀವು. ಈ ಸಭದಾಗ ಸುಳ್ಳು ಹೇಳಿ ಹೋಗ್ಕಂದ್ರೆ ನಿಮ್ನ ಒಟ್ಟ ಬಿಡಂಗಿಲ್ಲ ನಾನು. ಯಾಕ? ಈ ಕೂಡಿದ ಸಭದಾಗ ಅನ್ನದಾನ ಹೆಚ್ಚೈತಿ ತಂದ ಕೈ ಎತ್ತಿ ಹೇಳಕತ್ತೀರಿ. ಹೇಳಿನಲ್ಲ. ಹೌದಲ್ರಿ? ಹೌದು. ಈ ಅನ್ನದಾನ ಎಂಬುದು ಬಾಳ ಕಡಿಮೆ ಐತೆ ನಿಮ್ ಜೋಡ ನಂದು ವಾದ. ಯಾವ್ದಾನ ಹೆಚ್ಚು ಮುದಕಿಯ? ಯಾವ್ದ? ರೊಕ್ಕದಾನ ಹೆಚ್ಚ್ರಿ. ಅನ್ನದಾನಕ್ಕಿಂತ ರೊಕ್ಕದಾನ ಹೆಚ್ಚ? ಹೌದಲ್ರಿಪ್ಪ. ರೊಕ್ಕದಾನ ಹೆಂಗೆ ಹೆಚ್ಚಿಂದ ಆಗ್ತದ ಸರ್? ನಿಮ್ಗೆ ಬಾಳ ಕೇಳಲ್ಲ ನಾನು. ಕೇಳಲ್ಲ. ನಿಮ್ನ ಒಂದು ಸುಖಿ ಹೇಳ್ತೀನಿ ಹೇಳ್ರಿ. ನೀವು ಜಮಖಂಡಿ ತಾಲೂಕದಿಂದ ಮುತ್ತೂರದಿಂದ ನೀವು ಹಾಡ್ಲಾಕ ಬಂದಿರಿ. ಬಂದಿವಲ್ಲ. ಇವರು ಅಲ್ಲಿಂದ ಇಲ್ಲಿ ತಕ ಹಾಡಾಕ ಬಂದಾರಲ್ರಿ? ನೀವು ಎರಡೂ ಮೇಲಿನವ್ರ ಅನ್ನಿಗಾಗಿ ಬಂದಿರಿ, ಒಂದು ರಾಕಿಗಾಗಿ ಬಂದಿರಿ. ಯಾಕ್ರಿ? ಹಾಡ್ರಿ, ಚಪ್ಪಾಳಿಗೆ ಬಿಡಬೇಡ್ರಿ. ನೀವು ಅನ್ನಿಗೆ ಬಂದದ ಕರೆ ಇತ್ತಂದ್ರ ಬರಾನ ಕಮಿಟಿ ಅವ್ರು ನಿಮ್ನ ಊಟ ಮಾಡ್ಸ್ಯಾರು. ಈಶ್ವರನ ಕರ್ಕೊಂಡು ಸಿಂಗಾಡಪ್ಪ ಕರ್ಕೊಂಡು ಹೋಗ್ಯಾರಲ್ಲ, ಮಾಡ್ಸ್ಯಾರಲ್ರಿ? ಈ ಸಂದ ಮುಗಿದ ಬೆಳ್ಕೊಂಡ್ ಊಟ ಮಾಡ್ರಿ. ನಶಿಕ್ನ್ಯಾಗ 6 ಗಂಟೆಕೊಮ್ಮೆ ಊಟ ಮಾಡ್ರಿ. ಹೋಗು ಎಳೆದಾಗ 4 ರೊಟ್ಟಿ ಟನ್ನ ಕಟ್ಟಿ ಕೊಡ್ತೈತಿ. ರೊಕ್ಕಲ ರೂಪಾಯಿ ಸುಮ್ಮ ಜೀಪ್ ತಗೊಂಡ್ ಹೋಗುದ್ ನೀವು.
ಬಳಗ ನಂದ ಇವ್ರಿಗೆ ರೊಕ್ಕ ಒಟ್ಟ ಕೊಡ್ಬೇಡ್ರಿ. ಹಾಂ ಹೆಂಗೈತಿ ಮದಿಕ್ಕೆ ಆ ಪೇಚ ಈಶ್ವರನ ನೀ ಅವ್ರ ಜೋಡಣ ನನ್ನ ಜೋಡಣ ನಿನ್ ಜೋಡ ಇಟ್ಟೆಲ್ಲಾ ಕೂಗ್ ಹೊಯ್ಲಾತಿ ರೊಕ್ಕ ಕಮಿಟಿಗಳದು ಅಂದ್ರೆ ನೀವು ಅರೇವ ತಾನು ನಂದೆ ನಮ್ಮ ಮಗನ ಹಂಗ ಹೋಗುದ್ ನೀ. ಏಯ್ ನಾನ್ ನಿನ್ ಕೇಳ್ತೀನಿ, ಏನ್ರಿಪ್ಪ ರೊಕ್ಕಕ್ಕಾಗಿ ಬಂದಿರೇನೋ ಅನ್ನಕ್ಕಾಗಿ ಬಂದಿರತ್ ನೀ ನನ್ನ ಪ್ರಶ್ನೆ ಕೇಳಾಕತಿ. ಎದಕ್ ಬಂದಿರಿ ನೀವು? ನಾ ಅನ್ನಿಗೆ ಬಂದೇನ್ರಿ. ನಿನಗೆ ಕೇಳ್ತೀನ, ಹೇಳ್ರಲ್ಲ. ಕಮಿಟಿ ಅವರು ಮಂಗಳಾರತಿ ಆದ ಕೂಡ್ಲೆ ನಿನಗ 17,000 ರೂಪಾಯಿ ರೊಕ್ಕ ಕೊಡ್ತಾರ. ಎಲ್ಲಿ ಇಟ್ಕೋತಿ? ಪ್ಯಾಂಟ್ ಕಿಶ್ಯಾಗ. ಹೌದು. ಇನ್ನು ಅದಕ್ಕಿಂತ ಹೆಚ್ಚು ಕೊಟ್ರಂದ್ರ ದೋತ್ರ ಹೊಡಿತೀನಿ, ಚಾಳಿ ಹೊಡಿತೀನಿ, ಇದ್ರಾಗ ಹಾಕತ್ತ ಅದ್ರಾಗ ಹಾಕತ್. ಹೌದಲ್ರಿಪ್ಪ. ಅದಕ್ಕಿಂತ ಹೆಚ್ಚು ಕೊಟ್ರಂದ್ರ ಮನ್ಯಾಗ ಮುಂಬೈ ಚೀಲದ ರೊಕ್ಕ ತುಂಬಾಕ ಎಟ್ಟು ಕೊಟ್ರು ಸಾಕೋಣದು ಅಂದಿಲ್ಲಪ್ಪ. ಅಂದಿಲ್ಲ. ನಮ್ಮ ಅಣ್ಣಾರು ಎಲ್ಲಾರು ಕಾಸು ಮುತ್ತೆಗಳು ಮನೆಗೆ ಊಟ ಕರ್ಕೊಂಡು ಹೋದ್ರು. ಹೋಗಿರಿಪ್ಪ ಮುತ್ತೆಯವ್ರ ಮನೆಗೆ. ಏನೇನ್ ಹಾಕಿದ್ರು? ಅನ್ನ ಹಾಕಿರು, ರೊಟ್ಟಿ ಹಾಕಿರು, ಪಲ್ಯ ಹಾಕಿದ್ರು, ಹುಗ್ಗಿ ಹಾಕಿದ್ರು. ನೀವೆಲ್ಲ ಹೇಳ್ಬಿಡ ಸಾಕ. ಆಯ್ತಾಯ್ತ್ರಿ. ಎಮ್ಮೆ ತಿಂದಂಗ 9 ರೊಟ್ಟಿ ತಿಂದಿ ಮಗನ. ಸರ್ 9 ರೊಟ್ಟಿ ಅಲ್ಲ, ನಾವು ಒಬ್ನ ತಿಂದಿಲ್ರಿ. ಈ ಮೊಮ್ಮಗನು ತಿಂದ ನನ್ ಜೋಡ. ಇಬ್ರು ಕೂಡ್ಯಾರ ತಿಂದು ಹೆಂಗಾರ ತಿಂದಿರಲಿಲ್ಲ? ತಿಂದಿವಲ್ರಿಪ್ಪ. 9 ರೊಟ್ಟಿ ತಿಂದ ಬಳಕ ಅನ್ನಾನು ತಿಂದಿ, ಹುಗ್ಗಿನೂ ತಿಂದದಿ, ಎಲ್ಲಾ ತಿಂದ ಬಳಕ ಹೌದಾ ಮತ್ತೊಂದು ಸ್ವಲ್ಪ ಹಾಕ್ಲಾಕ್ ಬಂದ್ರಿ. ಏನಂತ ಹೇಳಿದಿ? ಹೊಟ್ಟೆ ತುಂಬ್ಯದ ಆನಂದ ಆಗೈತ್ರಿಪ್ಪ. ಸಾಕಂದ್ಯ. ಹೊಟ್ಟೆ ತುಂಬ್ಯದ ಆನಂದ ಆಗೈತಿ ಸಾಕ್ರಿ ಅಂತ ಹೇಳಿದಿ. ಹೌದಲ್ರಿಪ್ಪ. ಮತ್ತ ಆನಂದ ಆಗೋದಿತ್ತಂದ್ರ ರೊಕ್ಕ ತಿನ್ಬೇಕಾಗಿತ್ತು ಮಗನ. ಈ ಕಡೆ ಬಾಯಲ್ಲಿ ಸರ್ ಇಲ್ರಿ, ಈ ಹೊಟ್ಟಿ ಸಮಾಧಾನ ಮಾಡೈತಿ ಅಂದ್ರ ನಿನಗೆ ಯಾವ್ದು ಸಮಾಧಾನ ಮಾಡ್ತೀವ್? ಅನ್ನದಾನ ಅಲ್ರಿಪ್ಪ. ಮತ್ ಈಗ ಏನ್ ಹೇಳ್ತಿ? ನಾನು ಅನ್ಬೇಕಂತಂದಿ ನನ್ರಿ. ಮತ್ತ ಬರಾಕ್ ಕುರ್ಸಲ್ಲೇ ಕಲ್ಸೊಂಬಂದ ನನಗ. ನಿನ್ ಕತ್ತಕ್ಕ ಏನಂದು ಗೊತ್ತೇನ್ರಿ? ನೀ ರೊಕ್ಕದಾನ ಹೆಚ್ಚು ಮಾಡಂದ್ರೆ ಈಗ ನಿಮ್ ಜೋಡ ಕೂಡಿ ಅನ್ನ ಶ್ರೇಷ್ಠ ಅಂತ ಹಿಂಗ ಸರಿಲಾಕ್ ಹೋಗ್ಬೇಡ. ಹೌದಿಪ್ಪ. ಯಾಕತ್ ಕೇಳ್ರಿ ಪುಣ್ಯಾತ್ಮರೇ. ಯಾಕ್ರಿಪ್ಪ? ಭಾಗ್ಯದ ಬಾಗಲಕೋಟೆ ಜಿಲ್ಲಾ ಮುಧೋಳ ತಾಲೂಕು ಲೋಕಾಪುರ ಯಂಕಟಾಪುರ ಗ್ರಾಮದಲ್ಲಿ ನೀನ ಮಾತಾಡ್ಬಾರ್ದು. ಇಲ್ಲ ಮಾತಾಡ್ರಿ. ನಿನಗ ಚಂದಂಗ್ ಮಾತಾಡ್ತಿದ್ರ ಮಾತಾಡ. ಹೌದು. ಇರ್ಲಿಕ್ಕಂದ್ರ ಸುಮ್ ಕುಂದ್ರದು ಹೂ ಅನ್ನೋ ಕೆಲಸ ಅಷ್ಟ ಮಾಡ. ಆಯ್ತಲ್ರಿ. ವಿಷಯ ಇಷ್ಟೊತ್ತನ ನಕ್ಕದ ಸಾಕ. ಹೌದು. ಇನ್ನು ವಿಷಯ ಮಾತಾಡ್ದದ ಮಾತಾಡ್ರಲ್ಲ. ಬರೇ ಹೂ ಅನ್ನೋದು ಅಷ್ಟ ಮಾಡಿ. ಉಳ್ಕಾದ ಪಾಚಿಲ್ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲಿಕ ಜಟ್ಟೋನಕಾಯ ಮೈಕ್ ಕೊಡ. ಆಯ್ತಲ್ರಿ. ಬರೇ ಹೂ ಅನ್ನೋದು ಅಷ್ಟ ದಗದ ಮಾಡು. ಮಹಾತ್ಮರು ಹೇಳ್ತಾರ ಬಸವರಾಜ, ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣಂಗೆ ಅರೇ ಆಯುಷ್ಯವಾಯಿತು. ಏನಾಯ್ತು ಬಸಣ್ಣ? ಏಯ್ ಕಾಡಿ ಕೇಳು. ನಾದವ ಮಾಡಿದ ರಾವಣಂಗೆ ಅರೇ ಆಯುಷ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮನ ಶಿರ ಹೋಯಿತು. ರೊಕ್ಕ ಹಾಕ್ಯಾರ ಈ ಕಡೆ ಮ್ಯಾಗ ನೋಡಲೆ. ತೆಲಿ ಮೈ ಕರೆಸ ಹಂಗ್ಯಾಕೆ ಮಾಡ್ಲತ್ತೆ ಹುಚ್ಚಿಗತೆ? ನಿನಗೆ ರೊಕ್ಕ ಹಾಕ್ಯಾರು, ಅವರು ಮತ್ತೆ 500 ರೂಪಾಯಿ ಹಾಕಿ ಕೊಡ್ಬೇಕಂದಾರ. ಹಿಂಗ್ಯಾಕದ? ನಿನ್ಗೆ ಹೆಂಗ್ ತಿಳಿತೈತೆ ಹಂಗಾರ ಮಾತಾಡೋ ನೀನು? ಹಂಗೆ ಮಾತಾಡ್ಲಿಲ್ಲ. ಮತ್ತೆ ಸುಮ್ಮ ಹ್ಞೂ ಅಂದ್ರೆ ಹ್ಞೂ ಅನ್ನಿ. ನಾವು ಹ್ಞೂ ಅಂದ್ರೆ ಕೈ ನೋಟ್ ನೋಡ್ರಿ ಇಲ್ಲಿ. ಮುದಕ್ಕೆ 20 ಅದಾವ, 100 ಅದಾವ. ನಾದವ ಮಾಡಿದ ರಾವಣಂಗೆ ಅರೇ ಆಯುಷ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮನ ಶಿರ ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಹೌದಪ್ಪ. ಹೌದಾ ಪುಣ್ಯಾತ್ಮರೇ, ಏನಿಪ್ಪ ನಮಗ ನಿಮಗೆಲ್ಲ ಭಗವಂತ ಒಲಿಬೇಕಾಗಿತ್ತಂದ್ರ ನನ್ನ ಹತ್ರ ರೊಕ್ಕ ಐತಂದ್ರ ದೇವ್ರು ಒಲಿಯಂಗಿಲ್ಲ. ನನ್ನ ಹತ್ರ ಸೊಕ್ಕ ಐತಂದ್ರ ದೇವ್ರು ಒಲಿಯಂಗಿಲ್ಲ. ಮತ್ತೆ ಎದಕ್ಕೆ ಒಲಿತಾನಿಪ್ಪ ದೇವ್ರ? ನಮ್ಮ ಕಾಯ ವಾಚ ಮನಸ್ಸು ಸುದ್ದಿ ಇಟ್ಕೊಂಡು ನಡೆದ್ರ ಅವನಿಗೆ ಮಾತ್ರ ದೇವ್ರು ಒಲಿತಾನ. ಪುಣ್ಯಾತ್ಮರೇ, ಹೌದಿಪ್ಪ. ಹೌದು. ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳದ ಪುಣ್ಯಾತ್ಮರೇ. ಏನ್ರಿಪ್ಪ? ಇದ್ರಾಗ ತಿಳಿದ್ರು ಡೊಳ್ಳಿನ ಪದಗಳನ್ನು ಕೇಳಲಿಕ್ಕೆ ಬಂದಿರಿ, ತಿಳಿಲಾರ್ದನು ಡೊಳ್ಳಿನ ಪದಗಳನ್ನು ಕೇಳಲಿಕ್ಕೆ ಹತ್ತೀರಿ. ಬಂದಾರಿಪ್ಪ.
ಎರಡೂ ಸಂಘದಿಂದ ತಮ್ಮಲ್ಲಿ ಒಂದು ವಿನಂತಿ ಅದ. ಏನತ್ರಿಪ್ಪ? ನಿಮ್ಮ ಜೀವನದಾಗ ಡೊಳ್ಳಿನ ಪದ ತಿಳಿತಿತ್ತಂದ್ರೂ ಕೇಳ್ರಿ, ತಿಳಿಲಿಕ್ಕೂ ಕೇಳ್ಬೇಕಂತ ಎರಡೂ ಸಂಘದಿಂದ ತಮ್ಮಲ್ಲಿ ಒಂದು ವಿನಂತಿ ಅದ. ನನ್ನ ಆತ್ಮೀಯ ಬಂಧುಗಳು, ತಮ್ಮಲ್ಲಿ ಒಂದು ವಿನಂತಿ ಅದ. ಸರ್ ಮಾಸ್ತರ್ ತಲೆ ಔಟ್ ಅದಂಕ ಅಂತ. ಯಾಕ ನಿಂದೇನ ಹಚ್ಚಿದು ಮತ್ತ? ಸರ್ ಈ ಜನರಿಗೆ ತಿಳಿದ್ರು ಡೊಳ್ಳಿನ ಪದ ಕೇಳತ್ತೀರಿ, ಹೌದು. ತಿಳಿಲಿಕ್ಕೂ ಕೇಳ್ಬೇಕತ್ತೀರಿ. ಅಂದಿನಲ್ಲ ತಿಳಿದ್ರ ಅಷ್ಟ ಡೊಳ್ಳಿನ ಪದ ಕೇಳ್ಬೇಕು, ತಿಳಿಲಿಕ್ಕ ಡೊಳ್ಳಿನ ಪದ ಕೇಳಬಾರ್ದು. ಮನಿಗೆ ಹೋದ್ರ ಒಂದ್ ಜಪ್ಪ ನಿದ್ದೆ ಅಕ್ಕದ, ಮುಂಜಾನೆ ದಗದ ಬಗ್ಸಿ ಹಾಕವು. ಡೊಳ್ಳಿನ ಪದ ತಿಳಿಲಿಕ್ಕ ಕೇಳಿದ್ರಿಂದ ಏನು ಫಾಯ್ದಾ ಸಿಗ್ತತ್ ಮೊದಲು ಹೇಳ್ರಿ ಅವ್ರಿಗೆ. ಕೇಳು ಹೇಳ್ರಲ್ಲ ಬಸಣ್ಣ. ಏನಿಪ್ಪ? ತಿಳಿದ್ರು ಯಾಕೆ ಕೇಳಬೇಕು, ತಿಳಿಲಿಕ್ಕೂ ಯಾಕೆ ಕೇಳಬೇಕು? ಯಾಕ್ರಿಪ್ಪ? ಹಿಟ್ಟಿನ ಗಿರ್ನಿಗೆ ಬೀಸಾಕರೆ ಹೋಗು, ಹೋಗು. ಬೀಸಾವನ್ ಜೋಡಿ ಬೆನ್ ಹತ್ತೇರಿ ಹೋಗು. ಹೌದಿಪ್ಪ. ನೀ ಸುಮ್ಮರೆ ಹೋಗು, ಕರೇರೆ ಹೋಗು. ಹೌದ್. ಸುಳ್ಳರೆ ಹೋಗು, ಗೊಳ್ಳರೆ ಹೋಗು. ಹೌದ್. ಹಿಟ್ಟಿನ ಗಿರ್ನಿಗೆ ಹೋದ ಕಾಲಕ್ಕೆ ಹಿಟ್ಟಿನ ಗಿರ್ನಿ ಏನ್ ಮಾಡ್ತದ? ನಮ್ಮ ಮೈ ಮ್ಯಾಗ ಹಿಟ್ಟಿನ ಧೂಳ್ ಹೊಡಿತದ್ರಿಪ್ಪ. ನಮ್ಮ ಮೈ ಮೇಲೆ ಹಿಟ್ಟಿನ ಧೂಳು ಬೀಳ್ತದಲ್ಲ. ಹೌದ್ ಹೌದ್. ನೀ ಸುಮ್ ಹಾದ್ರೆ ಬೀಳ್ತದ, ಬೀಳ್ತದ. ಕರೆ ಹಾದ್ರೂ ಬೀಳ್ತದ, ಬೀಳ್ತದ. ಹೌದ್. ಹೆಂಗ ಹಿಟ್ಟಿನ ಗಿರ್ನಿಗೆ ಹೋದ ಕಾಲಕ್ಕೆ ನಮ್ಮ ಮೈ ಮೇಲೆ ಧೂಳು ಬೀಳ್ತದಲ್ಲ, ಈ ಡೊಳ್ಳಿನ ಪದ ಜ್ಯೋತಿರ್ಲಿಂಗನ ಆಶೀರ್ವಾದ ಪೌಳಿ ಒಳಗೆ ಬಂದು ನೀವು ತಿಳಿದಾರ ಕೇಳ್ರಿ, ತಿಳಿಲಾರ್ದ ಕೇಳ್ರಿ, ಪುಣ್ಯದೊಳಗಿನ ಪಾಲ ನಿಮ್ಮ ಎಲ್ಲರಿಗೆ ಸಿಗ್ತದ. ಪುಣ್ಯಾತ್ಮರಿದು ಸಭಾದಾಗ ಕೈ ಎತ್ತಿರತಕ್ಕಂಥ ಮಾತದ. ಹೌದಿಪ್ಪ, ಹೌದು ಹೌದು. ಹಂಗಾದ್ರೆ ಕೇಳ್ರಿಪ್ಪ, ಎಲ್ಲರೂ ಕುತ್ಕೊಂಡ ಕೇಳ್ರಿ. ಅಂತ ಶಕ್ತಿ ಇಲ್ಲಿ ಐತಿಪ್ಪ, ಈ ಶಿವಸ್ಥಾನದಲ್ಲಿ ಐತಿ. ಅಂತ ಶಕ್ತಿ ಇಲ್ಲಿ ಜ್ಯೋತಿರ್ಲಿಂಗನ ಬಲ್ಲೆ ಅದ ಪುಣ್ಯಾತ್ಮರೇ. ಹೌದಿಪ್ಪ. ವಿಷಯ ಒಂದು ಗುರು, ಇನ್ನೊಂದು ದೇವ್ರ. ಹೌದು. ಬಹಳ ಆನಂದ ಅನಿಸ್ತು. ಏನ್ರಿಪ್ಪ? ಸರ್ಜೋಡಿ ಸಹ ಕಲಾವಿದರು ಇವತ್ತಿಗೆ ಈ ವೇದಿಕೆ 3 ವರ್ಷ ಆಯ್ತು. ಅವರು ಹೌದು, ಅವ್ರು ಪಾಳೆ ಮುಗಿತಕ ಹೇಳ್ಯಾರಿ. ಅವ್ರು ಎಷ್ಟ್ರ ತನಾರೆ ಯಾಕೆ ಹೇಳೋರ್ಕ ಅವ್ರಿಗೆ ಆನಂದ ಅನಿಸ್ಯದ. ಮತ್ ನಮಗೂ ಆನಂದ ಆಗ್ಯದಲ್ರಿ. ನಿನಗೇನು ಆನಂದ ಅನಿಸ್ತದ ಮಗನ? ಒಬ್ರು ಕರ್ಸಿದ್ರೆ ಹೊಳ್ಳಿ ನೀನು ಕರ್ಸಂಗಿಲ್ಲ. ಹೌದು. ಯಾಕಂದ್ರೆ ನಾವು ಹುಸುಳಿ ಮಕ್ಕಳದು. ಖರೆ ಹೌದು. 3 ವರ್ಷ ನಿರಂತರ ಬಂದಾರಲ್ಲ. ಹೌದ್ರಿಪ್ಪ. ಅವ್ರಿಗೆ ಮೊದಲು ಅನಂತ ಧನ್ಯವಾದಗಳು. ಓಕೆ ರೀಪ, ಓಕೆ. ಒಮ್ಮೆ ಹಾಕೊಂಡ ಅಂಗಿ ಹೊಳ್ಳಿ ಹಾಕೋಬೇಕಾದ್ರೆ ಬೇಸರ ಆಗ್ತದ. ಬೇಸರ ಆಗ್ತದ್ರಿಪ್ಪ. ಒಮ್ಮೆ ಉಂಡು ಊಟ ಹೊಳ್ಳಿ ಉಣ್ಬೇಕಾದ್ರ ಬೇಸರ ಬರ್ತದ, ಬೇಸರ ಆಗ್ತದ. ಹೌದ್. ಸತತ 3 ಸಾರಿ ಬಂದು ಕಾರ್ಯಕ್ರಮ ಕೊಟ್ಟಾರಂದ್ರೆ, ಯಾಕಂದ್ರೆ ನಾವು ಎಂದು ಯಾವ ಊರಾಗ 3 ಸಾರಿ ಕಾರ್ಯಕ್ರಮ ಕೊಟ್ಟಿಲ್ಲ. ಜೋರಾದ ಅವ್ರಿಗೊಂದು ಚಪ್ಪಲಿ ತಟ್ರಿ, ಹೊಡ್ರಿ. ಹಾ ಹೊಡ್ರಿಲ್ಲ ಮತ್ತ. ನೀನು ಹೊಡ್ಲಿ ಮಗನ, ಹೊಡ್ಲಿ. ಅಪ್ಪಗೆ ಹಂಗೆ ಮಾತಾಡಕ್ ಹೋಗ್ಬಾರ್ದು. ಇಲ್ರಿ, ನಮ್ಮ ಬಾಬಾ ಅದ, ನಾವು ನಡೀತದ, ನಮ್ಗ ಅವ್ರಿಗೆ ಇರ್ತದ ಅದು. ಬಾಬಾ ಇರುವಲ್ಲಕ ಬಾಬಾ ಬಡಗಿ ತಂದ ಅವಾಗ ನೀ ನಿಂದಿರ್ಬೇಕಲ್ಲ. ಬಾಬಾ ಇಲ್ರಿ. ಓಕೆ. ಯಾಕೆ ಕೇಳ್ರಿ ಪುಣ್ಯಾತ್ಮರೇ? ಏನಿಪ್ಪ? ದೇವರ ಮತ್ತು ಗುರು ಸರ್ಜೋಡಿ ಸಹ ಕಲಾವಿದರು ತಾವೆಲ್ಲರನ್ನ ತಿಳಿಸಿ ಗುರುಗಳನ್ನ ಹಿಡಿದಾರ ಪಾಲ್ಟಿ. ಜಗತ್ತದಾಗ ಗುರು ದೊಡ್ಡವದಾನ. ಹಾಲಿಗೆ ಸಂಸ್ಕಾರ ಕೊಟ್ಟವ ಗುರು. ಹಾಲಿಗೆ ಸಂಸ್ಕಾರ ಕೊಟ್ಟಾಗ ಮೊಸರು ಆಯ್ತು, ಮೊಸರು ಕಡದಾಗ ಮಜ್ಜಿಗೆ ಆಯ್ತು, ಮಜ್ಜಿಗೆದಿಂದ ಬೆಣ್ಣೆ ಆಯ್ತು, ಬೆನ್ನಿದಿಂದ ತುಪ್ಪ ಆಯ್ತು ಅಂತ ಅವ್ರು ಹೇಳಿದ್ರು. ಹೇಳ್ಯಾರಿಪ್ಪ, ಹೇಳ್ಯಾರು. ಆ ಹಾಲಿಗೆ ಸಂಸ್ಕಾರ ಕೊಟ್ಟಾಗ ತುಪ್ಪ ಅಂತಕ್ಕಂಥದ್ದು ಹೆಂಗ್ ಬತ್ತೋ, ಈ ಶರೀರ ಅಂತಕ್ಕಂಥದ್ದು ಈ ಹಾಲಿನಗ ಗುರು ಅಂತಕ್ಕಂಥ ಸಂಸ್ಕಾರ ಕೊಟ್ಟಂದ್ರ ಮೋಕ್ಷ ಸಿಗ್ತದ ಹೇಳ್ಯಾರ್ಯಾಕ್ರಿ? ಹೇಳ್ಯಾರಲ್ರಿ. ಹೌದು. ನಾ ಕೇಳ್ತೀನಿ, ಏನಿಪ್ಪ? ಏಕಲವ್ಯಾಗ ಗುರು ದ್ರೋಣಾಚಾರ್ಯ ಇದ್ದಂತ ಸಂಸ್ಕಾರ ಕೊಟ್ಟಿಲ್ಲ. ಅವ್ ಎಂತದೈತೆ ನೋಡಿಲ್ಲ. ಗುರು ಏಕಲವ್ಯಾಗ ಸಂಸ್ಕಾರ ಕೊಟ್ಟಿಲ್ಲ. ಹೌದಾ? ಕರೆ ಗುರು ಇರ್ಲಾರ್ದ ವಿದ್ಯೆ ಕಲಿತಲ್ಲ, ಸಂಸ್ಕಾರ ಕೊಡ್ಲಾರ್ದ ವಿದ್ಯೆ ಹೆಂಗ ಬತ್ತು? ಮುಂದಿನ ಸಂದಿಗೆ ಪೂಚ್ರಿ. ಇಲ್ರಿ, ಹೇಳ್ರಿ ವಿಷಯ. ಹೌದು. ಯಾಕ್ರಿ? ಕರೆ ಐತಲ್ರಿ. ಏಕಲವ್ಯಾಗ ಗುರು ದ್ರೋಣಾಚಾರ್ಯ ವಿದ್ಯೆನೇ ಕಲಿಸಿಲ್ಲ. ಹೌದು. ಆದ್ರೂ ಕೂಡ ದ್ರೋಣಾಚಾರ್ಯರ ಬಲ್ಲಿ ಇರ್ತಕ್ಕಂಥ ಯಾರು? ಅರ್ಜುನಗೆ ವಿದ್ಯೆ ಕಲಿಸಿದ ದ್ರೋಣಾಚಾರ್ಯ 3 ಲೋಕದ ಗಂಡತ ಬಿರುದು ಸಾರಿದ. ಶಬ್ದ ವಿದ್ಯೆಯನ್ನ ಎಲ್ಲಾನು ಅರ್ಜುನಗೆ ದಾನ ಮಾಡಿದ ದ್ರೋಣಾಚಾರ್ಯ. ಹೌದಲ್ರಿಪ್ಪ? ಖರೆ ಒಂದು ದಿವಸ ಕಾಡಿನೊಳಗೆ ನಿಂತುಕೊಂಡು ಅರ್ಜುನ ನಾಯಿ ಬೊಗಳಾಕೈತು. ಏಕಲವ್ಯ ಏನ್ ಮಾಡಿದಪ್ಪ ಅಂತ ಕೇಳಿದ್ರ, ಶಬ್ದ ವಿದ್ಯೆ ವೇದಿಯನ್ನು ಏನು ಶಬ್ದವೇದಿ ವಿದ್ಯೆಯನ್ನ ಪ್ರಯೋಗ ಮಾಡಿ ಆ ಅರ್ಜುನ ನಾಯಿ ಅಕಾಡಿ ಬಗಲಾಕತ್ತಿತ್ತು. ಆ ಕಡೆ ಬಾಣ ಬಿಟ್ರ 7 ಬಾಣ ಬಿಟ್ರು ಕೂಡ ಅರ್ಜುನ ನಾಯಿ ಬಾಯಾಗ ಹೋಗಿಸಿಕೊಂಡಿದ್ದು. ಹೌದ್ರಿಪ್ಪ, ಹೌದು ಹೌದು. ಅರ್ಜುನ ನಾಯಿ ಬಾಯಾಗ ಸಿಕ್ಕೊಂಡಿದ್ದು. ಅವಾಗ ಅರ್ಜುನ ಬಂದ ನಾಯಿಯನ್ನು ಹಿಡ್ಕೊಂಡು ಆ ಬಾಣ ಹೊರಗೆ ತೆಗೆದು ಗುರು ದ್ರೋಣಾಚಾರ್ಯರ ಬಲ್ಲಿ ಬಂದ. ಏನು ಕೇಳ್ತಾನ್ರಿಪ್ಪ ಗುರುವಿನ? ಗುರುಗಳ 3 ಲೋಕದ ಗಂಡ ತಳಿ ನನಗೆ ಬಿರುದು ಸಾರೀರಿ. ಹೌದಾ?
ಇದ್ದ ವಿದ್ಯೆ ಎಲ್ಲ ನನಗೆ ಕೊಟ್ಟಿರಿ. ಹೌದಾ? ಆದ್ರ ನನ್ನ ಬಿಟ್ಟು ಶಬ್ದ ವಿದ್ಯೆಯನ್ನು ಯಾರಿಗೆ ಕೊಟ್ಟಿರಿ ಅಂತ ಕೇಳಿದ. ಅವಾಗ ದ್ರೋಣಾಚಾರ್ಯ ಗುರು ಏನಿರ್ತಾನ್ರಿಪ್ಪ? ದ್ರೋಣಾಚಾರ್ಯ ಯಾರಿಗೂ ಕೊಟ್ಟಿಲ್ಲ ಅಂತ ಹೇಳಿದ. ಹಾ ಖರೆ ಈ ನಾಯಿ ಬಾಯಾಗ ಬಾಣ ಬಿದ್ದಾವಂದ್ರ ಈ ಬಾಣ ಯಾಕಾಡಿದ್ ಬಂದತ್ತ ಅದೇ ದಿಕ್ಕಿಗೆ ಹೋಗೋಣ ಅಂತೇಳಿ 3 ಮಂದಿ ಏನು ನಾಯಿ ಮತ್ತು ದ್ರೋಣಾಚಾರ್ಯ ಅರ್ಜುನ ಕೂಡಿಕೊಂಡು 3 ಮಂದಿ ಕೂಡಿಕೊಂಡು ನಾಯಿ ಹಿಡಿದು 3 ಮಂದಿ ಕೂಡಿ ಎಲ್ಲಿಗೆ ಬರ್ತಾರಿಪ್ಪ? ಏಕಲವ್ಯನ ಹತ್ರ ಬಂದ್ರು. ಏಕಲವ್ಯನ ಹತ್ರ ಬಂದ ಕೂಡ್ಲೆ ನೀ ಹೆಂಗ ವಿದ್ಯೆ ಕಲ್ತಿ ಅಂದ ಕೂಡ್ಲೆ ನಾನ್ ನಿಮ್ದು ಮಣ್ಣಿನ ಮೂರ್ತಿಯನ್ನ ತಯಾರು ಮಾಡಿ ನಾನು ನನ್ನ ಪ್ರಯೋಗದಿಂದ ನಾನು ವಿದ್ಯೆಯನ್ನ ಕಲ್ತೀನಿ ಅಂತೇಳಿ ಏಕಲವ್ಯ ಹೇಳಿದ. ಹೌದಿಪ್ಪ. ಏಕಲವ್ಯ ಹೇಳಿದ ಕಾಲಕ್ಕೆ ದ್ರೋಣಾಚಾರ್ಯ ಹೇಳ್ತಾನ, ನನ್ನ ಮೂರ್ತಿಯನ್ನ ಮುಂದಿಟ್ಟಿ ಅಂದ ಬಳಕ ನನ್ನ ಮೂರ್ತಿಯನ್ನ ಮಣ್ಣಿನ ಮೂರ್ತಿಯನ್ನು ತಯಾರು ಮಾಡಿ ಮುಂದಿಟ್ಟಿ ಅಂದ ಬಳಕ ವಿದ್ಯೆ ಕಲ್ತಿದ ಗುರುದಕ್ಷಿಣೆ ಏನ್ ಕೊಡ ಅಂತ ಕೇಳಿದ. ಅವಾಗ ಏಕಲವ್ಯ ಏನಂತಾನ್ರಿಪ್ಪ? ಏಕಲವ್ಯ ಹೇಳ್ತಾನ ದ್ರೋಣಾಚಾರ್ಯಗೆ ನೀವು ಏನು ಕೇಳ್ತೀರಿ ಕೇಳಿದೆಲ್ಲ ನಾ ಕೊಡ್ತಾನ ಅಂತ ಹೇಳಿದ. ಯಾರು? ಏಕಲವ್ಯ. ಅವಾಗ ದ್ರೋಣಾಚಾರ್ಯ ಗುರು ಏನಂತಾನ್ರಿಪ್ಪ? ಅವಾಗ ದ್ರೋಣಾಚಾರ್ಯ ಏನ್ ಹೇಳ್ತಾನ, ನೀ ಯಾವ ವಿದ್ಯೆಯನ್ನ ಯಾವ ಬಳ್ಳಿನಿಂದ ಕಲ್ತದಿಲ್ಲ ಹೌದಾ ಅದೇ ಹೆಬ್ಬಟ್ಟನ್ನು ಕೊಡ್ಬೇಕಂತ ಹೇಳಿದ. ನೋಡು, ಗುರುವಿಗೆ ಬಳ್ಳ ಕಡಿಮೆ ಬಿದ್ದಿತ್ತ ಮುದಿಕ ಇಲ್ಲ ಕರೆಯದ ಮಾತ. ನೀ ಯಾವ ಬಳ್ಳಿನಿಂದ ವಿದ್ಯೆ ಕಲ್ತಿಯಲ್ಲ ಹೌದಾ ಅದೇ ಹೆಬ್ಬೆಟ್ಟ ಕೊಡಬೇಕಂತ ಹೇಳಿದ ದ್ರೋಣಾಚಾರ್ಯ. ಅವಾಗ ಏಕಲವ್ಯ ಏನ್ ಮಾಡ್ತಾನಿಪ್ಪ? ಗುರುವಿನ ಸಲುವಾಗಿ ತಾನು ಹೆಬ್ಬೆಟ್ಟ ಕೊಟ್ಟ. ಹೌದಾ? ನಾ ಕೇಳ್ತೀನಿ, ಏನಿಪ್ಪ? ಇವ್ರು ಹೇಳಿದ್ರು ಗುರು ಏನು ಹರ ಮುಣಿದರೆ ಗುರು ಕಾಯುವನು. ಹೌದಾ? ಗುರು ಮುಣಿದರೆ ಜಗತ್ತಿದಾಗ ಯಾರು ಕಾಯ್ದಿಲ್ಲ ತಂದಾರ ಯಾಕ್ರಿ ಅಂದಾರಲ್ರಿ. ನಾನೇ ಕೇಳ್ತೀನಿ, ಏನಿಪ್ಪ? ಅದೇ ನಿಮ್ಮ ಗುರು ದ್ರೋಣಾಚಾರ್ಯ ಬಿದ್ದು ಸಾಯುವತ್ತಿನ ಸಂದರ್ಭದಾಗ ಬಾಯಾಗ ಒಂದು ಹನಿ ನೀರು ಇರ್ಲಾರ್ದ ಸತ್ತಾನಲ್ಲ, ಅವಾಗ ನಿಮ್ಮ ಗುರುಗಳು ಎಲ್ಲಿ ಹೋಗಿದ್ರು? ಗರ್ಗುರು ಆಗಿದ್ರು. ಗುರುಗಳಲ್ಲ ಅವರು. ಅದೇ ಗುರುನ ಬಿದ್ದು ಸಾಯುವಂತ ಸಂದರ್ಭದಾಗ ಹೌದು ಬಾಯಾಗ ಒಂದು ಹನಿ ನೀರ್ ಇರ್ಲಾರ್ದ ಸತ್ತಲ್ಲ ಯಾಕ್ರಿಪ್ಪ ಹೇಳ್ತಾರಲ್ರಿ. ಅದಕ್ಕೆ ಪುಣ್ಯಾತ್ಮರ ಜಗತ್ತದಾಗ ದೇವರು ದೊಡ್ಡವದಾನ ಹೇಳ್ತಾರಲ್ಲ. ಏನಿಪ್ಪ? ದೇವನ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ನಾವು ನೀವುಗಳೆಲ್ಲ. ಆಡಿಸಿದಂತೆ ಆಡಬೇಕು ನಾವುಗಳೆಲ್ಲ, ನುಡಿಸಿದಂತೆ ನುಡಿಯಬೇಕು ನೀವುಗಳೆಲ್ಲ. ಹೌದಿಪ್ಪ ಹೇಳ್ತಾರಲ್ಲ. ಏನಂತ? ಭೂಮಿಯ ಮೇಲೆ ಬಾಡಿಗೆದಾರ ನೀನನ್ನ, ಅವನ್ ಹೇಳಿದಾಗ ಜಾಗ ಖಾಲಿ ಮಾಡನ. ಹೌದು ಭೂಮಿ ಮೇಲೆ ಬಾಡಿಗೆದಾರ ನೀನನ್ನ, ಅವನ್ ಹೇಳಿದಾಗ ಜಾಗ ಖಾಲಿ ಮಾಡನ. ನೀನು ಮಾಡನ ಮ್ಯಾಗ ಮಿಸ್ಕಾಲ ಹಿಂದಿಂದ ಕಿಸ್ಕಾಲ. ಇಲ್ಲಿ ಮ್ಯಾಗಿನ ನಾವು ಮಿಸ್ಕಾಲ್ ಕೊಟ್ಟು ನಾವು ಬಡ್ಡೆ ಕಿಸ್ಕಾಲ್ ಹಾಕೋದೇ ಅದ. ಯಾಕೆ ಕೇಳ್ರಿ? ಯಾಕಪ್ಪ? 1 ಎಕರೆ ಹೊಲ ಅದ. 1 ಎಕರೆ ಹೊಲದಾಗ 20 ಫೂಟ್ ಇದು ಅದ. ಏನ? ಮೆಣಸಿಕಾಯಿ ಅದ. ನಿಂದ ಎಕಾಡಿ ಐತಿ. ಹೌದೌದು. ಒಂದ ಬಾವಿ ಅದ. ಹೌದು. ಅದೇ 1 ಎಕರೆ ಹೊಲದೊಳಗ ಹಾ ಸ್ವಲ್ಪ ಲಿಂಬಿ ಗಿಡ ಹಚ್ಚಾರ. ಹೌದು. ಸ್ವಲ್ಪ ಮೆಣಸಿನ ಗಿಡ ಹಚ್ಚಾರ. ಹೌದು. ಮತ್ತ ಕಬ್ಬಾನು ಹಚ್ಚಾರಲ್ರಿಪ್ಪ. ಒಂದೇ ಎಕರೆದಾಗ್ರೆ ಇದು. ಹೌದು. ಅದೇ ಎಕರೆಕ್ಕೆ ಎಲ್ಲಾ ನೀರ್ ಹೋಗ್ಬೇಕಾದ್ರ ಅದೇ ಬಾವಿದಿಂದ ಹೋಗ್ತದ. ಹೌದು. ಮೆಣಸಿ ಗಿಡಕ್ಕೂ ಅದೇ ಬಾವಿಯಿಂದ ಹೋಗ್ತದ. ಅದೇ ನೀರ್ ಹೋಗ್ತದ. ಕಬ್ಬಿನಿಂದನು ಅದೇ ಬಾವಿಯಿಂದ ಹೋಗ್ತದ. ನೀರ್ ಹೋಗ್ತದ. ಎಲ್ಲಕ್ಕೂ ಅದೇ ನೀರೇನೆ ಹೋಗ್ತದ. ಕಬ್ಬ ರುಚಿ ಐತಿ. ಹೌದಾ? ಮೆಣಸಿಕಾಯಿ ಖಾರ ಐತಿ. ಹೌದಲ್ಲಿಪ್ಪ. ನಿಂಬೆ ಹಣ್ಣ ಹುಳಿ ಐತಿ. ಹೌದಿಪ್ಪ. ನಾ ಕೇಳ್ತೀನಿ, ಏನಿಪ್ಪ? ಒಂದೊಂದು ವಸ್ತು ರುಚಿ ಕವಿ ಶಿವಿ ಇರಬೇಕಾಗಿತ್ತಂದ್ರ ಏನು ಗುರು ಕೊಟ್ಟ ಅನ್ನತ್ತಿರೋ, ಏನಿದು ದೇವರ ಕರ್ತವ್ಯ ಎತ್ತಿರೋ? ನೀರು ಅದೇ ನೀರು ಉಂಡದ. ಒಬ್ಬ ಕುಂಬಾರ ಮಣ್ಣುಗಡಿಗೆ ತಯಾರು ಮಾಡ್ಬೇಕಾದ್ರೆ ಎಷ್ಟು ಅವನಿಗೆ ಕಷ್ಟ ಆಗ್ತದ. ಹೌದಾ? ಹಂಗ ಭಗವಂತ ಅನ್ನುವಂತ ಕುಂಬಾರ ಪ್ರತಿ ಒಂದು ಮನುಷ್ಯರಿಲ್ಲೆಲ್ಲ ನಾವು ನೀವೆಲ್ಲ ಕೂತೀವಿ ಪುಣ್ಯಾತ್ಮರೇ. ಹೌದಿಪ್ಪ. ಅವ ಕುಂಬಾರ ತಯಾರು ಮಾಡ್ಯಾನ ಅಂತೇಳಿ ಒಂದು ಮೂರ್ತಿ ಹಂಗ ಒಂದರೇ ಅದಾವನ್ರಿ? ಒಟ್ಟೆ ಇಲ್ರಿ. ಒಂದೂ ಇಲ್ಲ ಪುಣ್ಯಾತ್ಮರಿ. ಇದು ತಾಕತ್ತ ಪರಮಾತ್ಮ ಅಂದದ, ಭಗವಂತನ ಬಲ್ಲಿ ಅದ. ಹೌದಿಪ್ಪ. ಭಗವಂತ ಇರ್ಲಾರ್ದ ಒಂದು ಹುಲ್ಲು ಕಟ್ಟಿಸುದೆ ಅಳಿಗಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಪ್ಪ. ಹೋಟೆಲ್ಗೆ ಹೋಗಿ ಊಟ ಮಾಡಿದಂದ್ರೆ ಹೋಟೆಲ್ ಮಾಲಕ್ ಎಷ್ಟು ರೂಪಾಯಿ ರೊಕ್ಕ ತಗೋತಾನು? 70 ರೂಪಾಯಿ ತಗೋತಾನ. ನಾಷ್ಟಾ ಮಾಡಿದಂದ್ರ 30 ತಗೋತಾನ. ಒಂದು ವೇಳೆ ಹೋಟೆಲ್ ಬಿಲ್ ಕಟ್ಲಿಕ್ಕೆ ಮಾಲಕ್ ಜಗಳ ತೆಗಿತಾನ. ಒದ್ದ ಕಸ ಮುಸ್ರಿ ಮಾಡಾಕ ಹಚ್ತಾನ. ನಾ ಕೇಳ್ತೀನಿ, ಏನಿಪ್ಪ? ಹೋಟೆಲ್ದಾಗ ಊಟ ಮಾಡಿದ್ರೆ 70, ನಾಷ್ಟಾ ಮಾಡಿದ್ರೆ 30. ಇಡೀ ಜಗತ್ತಿಗೆ ಭಗವಂತ ಅನ್ನ ಹಾಕ್ಯಾನ. ಹೌದಲ್ಲಿಪ್ಪ. ಅವ ಏನ್ರ ಬಿಲ್ ಕೇಳೇನೇನು? ಕೇಳಿಲ್ಲ ಮುದಿಕ್ಯ. ಅದೇ ಹೋಟೆಲ್ದಾಗ ನೀರು ಕುಡಿಬೇಕಾದ್ರೆ 1 ಲೀಟರ್ಗೆ 20, 2 ಲೀಟರ್ಗೆ 30. ಹೌದಪ್ಪ. ಅರ್ಧ ಲೀಟರ್ಗೆ 10. ಹೌದಾ? ಇಡೀ ಜಗತ್ತಿಗೆ ಭಗವಂತ ನೀರು ಕೊಟ್ಟಾನ. ಅವ ಏನ್ರ ಬಿಲ್ ಕೇಳೇನೇನ? ಕೇಳಿಲ್ಲೋ ಮುದಿಕ್ಯ.
ಮನೆ ಒಳಗೆ ಲೈಟ್ ಹಾಕಿರ್ತೀವಿ. ಹೌದಾ ಒಂದು ವೇಳೆ ಬಿಲ್ ತುಂಬಲಿಲ್ಲ ಅಂದ್ರೆ KPTC ಅಲ್ಲದವ್ರು ಬಂದು ವಾಯರ್ ಕಟ್ ಮಾಡ್ತಾರ, ದಂಡ ಹಾಕ್ತಾರ. ಹೌದಪ್ಪ ಇಡೀ ಭಗವಂತ ಜಗತ್ತಿಗೆ ಬೆಳಕು ಕೊಟ್ಟಾನ. ಹೌದು ಹೌದು. ಅವ ಏನಾರ ಬಿಲ್ ಕೇಳ್ಯಾನ? ಕೇಳಿಲ್ಲೋ ಮುದಿಕೆ ಇದು. ಕೇಳಿಲ್ಲ ಪುಣ್ಯಾತ್ಮ, ನಮ್ಮ ಒಳ್ಳೆಯ ಹೃದಯ ಕೇಳ್ಯಾನ. ಹೌದ್. ನಾ ಒಂದೇ ಮಾತು ಹೇಳಿಬಿಡ್ತೀನಿ. ಏನಿಪ್ಪ? ಬೆಳಕು ಕೊಟ್ಟವ್ ಭಗವಂತ, ಕತ್ತಲು ಕೊಟ್ಟವ್ ಭಗವಂತ, ಭೂಮಿ ಕೊಟ್ಟವ್ ಭಗವಂತ. ಹೌದಾ ಹೇಳ್ತಾರೆ, ಎಲೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಹೌದು. ಸುಳಿದು ಸುಸುವ ಗಾಳಿ ನಿಮ್ಮದಾನ, ಎತ್ತು ನಿಮ್ಮದಾನ, ಬಿತ್ತು ನಿಮ್ಮದು, ಎಲ್ಲ ಭಗವಂತ ಕೊಟ್ಟಿರ್ತಕ್ಕಂಥ ದಾನದ. ನಿಮ್ಮ ಗುರು ಯಾನು ಕೊಟ್ಟಾನ? ಏನು ಕೊಟ್ಟಿಲ್ಲ. ಏನೂ ಕೊಟ್ಟಿಲ್ಲ. ಹೌದು. ನಾ ಕೇಳ್ತೀನಿ, ಏನಿಪ್ಪ? 100 ರೂಪಾಯಿ ಕೊಟ್ರ ನಿಮ್ಮ ಗುರುಗಳು ಹಿಂಗ್ ಮಾಡ್ತಾರ. ಅಲ್ಲೇ ದೂರ ನಿಂತು ನಮಸ್ಕಾರ ಮಾಡತ್ತಾರ. 10 ರೂಪಾಯಿ ಕೊಟ್ಟಿದ್ರ ನಡಿಯ ಕಡೆ ಹೇಳ್ತಾರ. ಇದು ಗುರುಗಳು ತೆಗದ್ರಿ. ಇದು ಹೌದು. ಒಂದು ವೇಳೆ 1001 ಕೊಟ್ಟೆ ಅಂದ್ರ ಯಾರಪ್ಪ ಆರಾಮದೇನು ಬಾ ಮಗಳಾಗಿ ಇಲ್ಲೇ ಮನೆ ಕಡೆ ಬಳಗ ಆರಾಮೈತಿಲ್ಲ. ಎಲ್ಲಾ ನಿನ್ನ ಬಳಗ ಆರಾಮೈತಿಲ್ಲ. ಸುಖದಾಗ ಮುಂದಿನ ವರ್ಷ ಬಂಗಾರ ಮನಿ ಕಟ್ತಿ ಹೋಗ. ನಿನ್ನ ಬಂಗಾರ ಹೋಗಿ ಹಾಕ್ತ 1000 ರೂಪಾಯಿ ಕೊಟ್ಟವ. ಇದು ಗುರುಗಳು ತೆಗದ ಮುದಿಕ್ಯಾ. ಒಂದು ವೇಳೆ 5001 ಕೊಟ್ಟಂದ್ರ ಅವ ಬಂಗಾರ ಅಲ್ರಿ, ಅದ್ ನಾ ಹೇಳುದಿಲ್ಲ. 10 ಮಂದಿ ಮುಂದೆ ಇವ ನನ್ನ ಶಿಷ್ಯಾರಿ ಭಾಳ ಒಳ್ಳೆ ಅದಾವನ್ರಿ, ಅವ್ನು ಭಾಳ ನನ್ನದು ಕಾಲ ದುಡ್ಕೊಂಡು ಕೈ ಉದ್ಧಾರ ಆಗ್ಯಾನ್ರಿ ಅಂತ ಹೇಳ್ತಾರ. ಹೌದಪ್ಪ, ಯಾವತ್ತು ನನ್ನ ಜೋಡ ಇರ್ತಾನ ಅಂತ ಹೇಳ್ತಾರ. ಖರೆ ದೇವ್ರ ಹಂಗ ಮಾಡಾವಲ್ಲ. ಏನ್ ಮಾಡ್ತಾನ? ದೇವ್ರ ಹಂಗ ಮಾಡಾವಲ್ಲ. ಹೆಂಗ ಮಾಡ್ತಾನಪ್ಪ? ಕೆಟ್ಟದಕ್ಕೆ ಕೆಟ್ಟದ ಸಾವೇ ತಂದಾನ, ಒಳ್ಳೇದಕ್ಕೆ ಒಳ್ಳೇದೇ ತಂದಾನ ಪುಣ್ಯಾತ್ಮರೇ. ಹೌದಿಪ್ಪ ಹೌದು. ಅದಕ್ಕೆ ಜಗತ್ತದಾಗ ದೇವರು ದೊಡ್ಡವದಾನ, ದೇವರ ಜ್ಯೋತಿರ್ಲಿಂಗ ಅದಾನ ಅಂತೇಳಿ ಇವತ್ತು ನಾವು ನೀವೆಲ್ಲ ಕೂಡಿಕೊಂಡು ಜಾಗರಣೆ ಮಾಡ್ಲಿಕ್ಕತ್ತೀವಿ, ಮಾಡಾಕತ್ತೀರಿಪ್ಪ. ಅದಕ್ಕೆ ಜಗತ್ತದಾಗ ದೇವರು ದೊಡ್ಡನ ಅದಾನ ಅಂತಕ್ಕಂಥ ಮಾತನ್ನ ಹೇಳಿ ಮಾಳಿಂಗರಾಯನ ಕತೆ ನೀವು ಹೇಳ್ರಿ ಅಂದ್ರೆ ಹೇಳೋನು ಬೇಡ, ಇಲ್ಲಿ ಕ್ಯಾಲಿ ಪ್ರಾರಂಭ ಮಾಡೋಣ ಅಂದ್ರೆ ಅಟ್ಟ ವಿಷಯ ಅಟ್ಟರಿ ಇರ್ಲಿ. ಹೌದು. ಮತ್ತ ಮುಂದಿನ ಸಂದಿಗೆ ಹೆಂಗ್ ಮಾತಾಡ್ತಾರ ಮಾತಾಡ್ಲಿ. 3 ವರ್ಷ ನಿರಂತರ ಕಾರ್ಯಕ್ರಮ ಕೊಟ್ಟಾರ. ಮೊದಲು ಅವರಿಗೆ ಅನಂತ ಅನಂತ ಧನ್ಯವಾದಗಳು. ನಮ್ಮನ್ನ ಯಾವ ಒಳ್ಳೆ ಮಳೆ ಸೋಮ್ಕೊಂಡ್ರು ಮುದಿಕ್ಯಾ ನಮ್ಮನ ಇಟ್ಟು ಕಾಡತ್ತದಿ ಮನ್ಯಾಗ ಅವನ್ನ ಇಟ್ಟು ಕಾಡಿರ್ಬೇಕು. ಓ ಮಗನ ಸಂತೋಷದ ಒಳ್ಳೆ ತಮ್ಮನ್ನ ಮನರಂಜಿಸಿ ಕಾರ್ಯಕ್ರಮ ಕೊಡ್ತಾರಂತಕ್ಕಂಥ ಮಾತನ್ನ ಹೇಳಿ ಹೌದು ಒಂದು ಕ್ಯಾಲಿ ಹಾಡಿ ಸರ್ಜೋಡ್ ಸಕಲಾದ್ರ ಪಾಡ್. ನಮ್ಮ ಹಿರಿಯರು ಎಲ್ಲಾರು ಕೂಡ ಸಂಗೋಳ್ರೆ ಅಂತ ಹಾಡ್ರಿ ಅಂತ ಹೇಳಕತ್ತಾರ. ಹಾಡ್ರಲ್ಲ ಸಂಗೋಳ್ರಾಯನ ಕ್ಯಾಲಿ ಹಾಡಿ ಹೌದು ಭಂಡಾರದ ಹಾಡ ಅಂತ ಹೇಳ್ಯಾರ. ಅದನ್ನು ಹಾಡೇ ಮಂಗಳಾರತಿ ಮಾಡ್ತೀವಿ, ಅಲ್ಲಿ ತನ ಏನ್ ಮಾಡೋದಲ್ಲ. ಅದನ್ನ ಈಗ ಹಾಡುದಿಲ್ರಿ, ಹೊತ್ತೀರ ಅಂತ ಅವ್ರು ಎಲ್ಲ ಮತ್ತೆ ಈಗ ಕೇಳ್ಕೊಂಡ್ ಎದ್ದು ಹೋಗೋರು ಅವರು. ಇಲ್ಲ ಅದನ್ನು ಹಾಡೋಣ. ಓಕೆ. ನಮ್ಮ ಗುಡಿ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸಿಂಗಾಡ್ಯಪ್ಪ ಕಾಕ ಅವರು ಬಹಳ ಅದ್ಭುತವಾಗಿರ್ತಕ್ಕಂಥ ಈ ನಿಯೋಜನೆ ಒಂದು ಸಂಸಾರ ನಡೆಸಬೇಕಾದ್ರ ಎಷ್ಟು ಕಠಿಣ ಇರ್ತದಲ್ಲ. ಈ ಜಾತ್ರೆ ಮಾಡ್ಬೇಕಾದ್ರೆ ಕಮಿಟಿ ಅವ್ರಿಗೆ ಅಷ್ಟೇ ಕಠಿಣ ಇರ್ತದ. ಒಬ್ಬ ಕೆಟ್ಟದ ಮಾತಾಡ್ತಾನ, ಒಬ್ರು ಒಳ್ಳೇದು ಮಾತಾಡ್ತಾರ, ಒಬ್ರು ಇಲ್ಲದ ಮಾತಾಡ್ತಾರ, ಒಬ್ರು ಅಲ್ಲದ ಮಾತಾಡ್ತಾರ. ಅದನ್ನೆಲ್ಲಾನು ಬದಿಗೊತ್ತಿ ಗುರುನಾಥನ ಸೇವೆ ಸಲುವಾಗಿ ಇವತ್ತಿನ ದಿವಸ ಜ್ಯೋತಿರ್ಲಿಂಗನ ಸಲುವಾಗಿ ನನ್ನಪ್ಪ ಕಾಸಿಲಿಂಗ ಮುತ್ತನ ಸಲುವಾಗಿ ದುಡ್ದಾರಲ್ಲ. ಒಂದು ಸಾರಿ ಜೋರಾದ ಆ ಕಮಿಟಿ ಎಲ್ಲ ಸರ್ವ ಸದಸ್ಯರು ಒಂದು ಸಾರಿ ಜೋರಾದ ಚಪ್ಪಾಳೆ ಹೊಡ್ತಕ್ಕ ತಮ್ಮಲ್ಲಿ ಒಂದು ವಿನಂತಿ ಕೇಳ್ಕೊಂಡು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಂದು ಸುಂದರವಾಗಿರ್ತಕ್ಕಂಥ ಕ್ಯಾಲಿ ಹಾಡಿ ಒಳ್ಳೆಯ ಸರಿಜೋಡಿ ಸಕಲ ಇದ್ರ ಪಾಳೆ ಹೋಗ್ತದೆ. ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಇರೋದು. ಹಲೋ.